ಜೈ ಹಿಂದ್. SSC GD 2024 ಎಲ್ಲ ಶಿಫ್ಟ್ ಎಕ್ಸಾಮ್ಸ್ಗಳು ಈಗಾಗಲೇ ಮುಗಿದಿವೆ. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಕೀ ಆನ್ಸರ್ಸ್ಗಳು ಯಾವಾಗ ಬರ್ತಾವೆ ಸರ್, ಅದ್ರ ಜೊತೆಗೆ ಫಿಸಿಕಲ್ ಡೇಟ್ ಯಾವಾಗಿರುತ್ತೆ, ಫಿಸಿಕಲ್ ಯಾವಾಗದಿಂದ ಸ್ಟಾರ್ಟ್ ಆಗ್ತಾವೆ, ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದ ಎಕ್ಸ್ಪೆಕ್ಟೆಡ್ ಫಿಸಿಕಲ್ ಮತ್ತು ಫೈನಲ್ ಕಟ್ ಆಫ್ ಏನಾಗಬಹುದು ಅಂತ ಹೇಳಿ ಕೇಳ್ತಾ ಇದ್ರು. ಈ ಎಲ್ಲ ಪಾಯಿಂಟ್ಸ್ಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಫೈನಲ್ ಕಟ್ ಆಫ್ ಏನಾಗಬಹುದು, ಆಮೇಲೆ ಮೆಡಿಕಲ್ಲು, ಆಮೇಲೆ ಫಿಸಿಕಲ್ ಕಟ್ ಆಫ್ ಏನಾಗಬಹುದು ಅನ್ನೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಅದ್ರ ಜೊತೆಗೆ ನಾನು ಇಲ್ಲಿ ಮಿನಿಮಮ್ ಇರ್ತಕ್ಕಂತಹ ಒಂದು ನಿಮಗೆ ಮಾರ್ಕ್ಸ್ ಗಳನ್ನ ಹೇಳ್ತೇನೆ. ಅಷ್ಟು ಮಾರ್ಕ್ಸ್ ಗಳು ನಿಮಗೆ ಬರ್ತಾ ಇದ್ರೆ ನೀವು ಇರ್ತಕ್ಕಂಥದ್ದು ರನ್ನಿಂಗ್ ಇರ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ರಿ. ಈಗಾಗಲೇ ನಿಮಗೆ ಹೇಳಿದ್ದೆ, ನಾನು ಒಂದು ವಿಡಿಯೋವನ್ನು ಕೂಡ ಮಾಡಿ ಹಾಕಿದ್ದೆ ಒಂದು 2-3 ದಿನಗಳ ಹಿಂದೆ. ಸೊ ಇಷ್ಟು ಅಂಕಗಳು ನಿಮಗೆ ಬರ್ತಾ ಇತ್ತು ಅಂತಂದ್ರೆ ನೀವು ರನ್ನಿಂಗ್ ಇರ್ತಕ್ಕಂಥದ್ದು ಸ್ಟಾರ್ಟ್ ಮಾಡ್ರಿ ಅಂತ ಹೇಳಿ. ಓಕೆ, ಅದ್ರ ಬಗ್ಗೆನೂ ಕೂಡ ಇಲ್ಲಿ ನಾವು ಚರ್ಚೆಯನ್ನ ಮಾಡೋಣ. ಸೊ ಈಗಾಗಲೇ 5 ಮತ್ತು 6 ಮತ್ತು 7ನೇ ತಾರೀಕಿಗೆ ಏನು ಎಕ್ಸಾಮ್ಸ್ಗಳು ಅದು SSC GD ಶಿಫ್ಟ್ಗಳು ಅದು ಇರ್ತಕ್ಕಂಥದ್ದು ಒಂದು ಸ್ವಲ್ಪ ಮಾಡ್ರೇಟ್ ಲೆವೆಲ್ ಇರ್ತಕ್ಕಂಥದ್ದು ಎಕ್ಸಾಮ್ಸ್ಗಳು ಇದ್ದು. ಸೊ ಆ ಒಂದು ಆಧಾರದಲ್ಲಿಯೂ ಕೂಡ ಇಟ್ಕೊಂಡು ನಾವು ಸೊ ಏನಾಗಬಹುದು ಈ ಒಂದು ಫಿಸಿಕಲ್ ಕಟ್ ಆಫ್ ಮತ್ತು ಫೈನಲ್ ಕಟ್ ಆಫ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡೋಣ. ಓಕೆ, ಸೊ ಈ ಎಲ್ಲ ಪಾಯಿಂಟ್ಸ್ಗಳು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದಾವೆ. ಸೊ ಕೀ ಆನ್ಸರ್ಸ್ಗಳು ಯಾವಾಗ ಬರ್ಬೋದು, ಎಕ್ಸ್ಪೆಕ್ಟೆಡ್ ಡೇಟು, ಫಿಸಿಕಲ್ ಯಾವಾಗ ಬರ್ಬೋದು ಎಕ್ಸ್ಪೆಕ್ಟೆಡ್, ಆಮೇಲೆ ಎಕ್ಸ್ಪೆಕ್ಟೆಡ್ ಫಿಸಿಕಲ್ ಮತ್ತು ಫೈನಲ್ ಕಟ್ ಆಫ್ ಏನಾಗಬಹುದು ಕರ್ನಾಟಕ ರಾಜ್ಯದ್ದು ಅಂತೇಳಿ ಈ ಎಲ್ಲ ಪಾಯಿಂಟ್ಸ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಒನ್ ಬೈ ಒನ್. ಅದ್ರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ ಅನ್ನು ಪಡೆಯಲು. ಇದಾದ್ಮೇಲೆ ನೆಕ್ಸ್ಟ್ ನಾನು ಈ ವಿಡಿಯೋದ ನಂತರ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಕೀ ಆನ್ಸರ್ಸ್ಗಳು ಬಂದ್ಮೇಲೆ ನಿಮಗೆ ಒಂದು ವಿಡಿಯೋ ಕೂಡ ಮಾಡಿ ಹಾಕ್ತೇನೆ. ಆಮೇಲೆ ಫಿಸಿಕಲ್ ಕಟ್ ಆಫ್ ಏನಾಗಿರ್ತೈತಿ ಆಫೀಸಿಯಲ್ಲಿ ಅದನ್ನು ಕೂಡ ಮಾಡಿ ಹಾಕ್ತೀನಿ. ಅದ್ರ ಜೊತೆಗೆ ಮೆಡಿಕಲ್ದಲ್ಲಿ ಯಾವ ಒಂದು ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ, ಆಮೇಲೆ ಫಿಸಿಕಲ್ದಲ್ಲಿ ಯಾವ ರೀತಿ ಇರ್ತಕ್ಕಂತಹ ಒಂದು ಪಾಯಿಂಟ್ಸ್ಗಳನ್ನ ನೆನಪಿಟ್ಕೋಬೇಕು, ಏನೆಲ್ಲ ನಾವು ಅವುಗಳಿಗೆ ಮುಂಜಾಗ್ರತೆ ಇರ್ತಕ್ಕಂಥ ತೆಗೆದುಕೊಳ್ಬೇಕು, ಅವುಗಳ ಬಗ್ಗೆನೂ ಕೂಡ ಈ ಒಂದು ನಮ್ಮ ಚಾನೆಲ್ದಲ್ಲಿ ನಿಮಗೆ ಮಾಹಿತಿ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ಸಿಗ್ತಾ ಇದೆ. ಸೊ ಟೋಟಲ್ ಆಗಿ ಕಂಪ್ಲೀಟ್ ನಿಮ್ಮ ಪ್ರೊಸೆಸ್ ಮುಗಿಯೋವರೆಗೂ ಕೂಡ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಇರ್ತೇವೆ SSC GD ಬಗ್ಗೆ. ಸೊ ನಮ್ಮ ಜೊತೆ ಇರ್ತಕ್ಕಂಥದ್ದು ಕೂಡಿ ನೀವು ಶೇರ್ ಮಾಡುವಂಥ ಮಾಹಿತಿಯನ್ನು ನೀವು ತೆಗೆದುಕೊಳ್ಳಬಹುದಾಗಿದೆ. ಸೊ ಹಾಗಾದರೆ ಬನ್ನಿ, ಈಗ ನಾವು ಈ 1 by 1 ಇರ್ತಕ್ಕಂಥದ್ದು ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ SSC GD ಎಲ್ಲ ಶಿಫ್ಟ್ಗಳು ಇರ್ತಕ್ಕಂಥದ್ದು ಈಗಾಗಲೇ ಕಂಪ್ಲೀಟ್ ಆಗಿವೆ. ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥದ್ದು ವಿಷಯ ಇದು. SSC GD 7/3/2024ಕ್ಕೆ ಲಾಸ್ಟ್ ಇರ್ತಕ್ಕಂಥದ್ದು ಶಿಫ್ಟ್ಗಳಿದ್ದು 4 ಅವುಗಳು ಮುಗಿದಿವೆ. ಇವತ್ತು 8ನೇ ತಾರೀಕಿದೆ. ಸೊ ಈಗ ನಿಮಗೆ ಹೇಳಿದೆ ನಾನು 8ನೇ ತಾರೀಕಿಗೆ ನಿಮಗೆ ಒಂದು ಫೈನಲ್ ಕಟ್ ಆಫ್, ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ನಿಮಗೆ ಫಿಸಿಕಲ್ ಇರ್ತಕ್ಕಂಥದ್ದು ಕಟ್ ಆಫ್ ಏನಾಗ್ಬೋದು ನಮ್ಮ ಕರ್ನಾಟಕ ರಾಜ್ಯದ್ದು, ಅದನ್ನ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೆ. ಸೊ ಆ ವಿಡಿಯೋ ಇರ್ತಕ್ಕಂಥದ್ದು ಇದಾಗಿದೆ. ಸೊ ಈಗ ಬಹಳಷ್ಟು ವಿದ್ಯಾರ್ಥಿಗಳು ಕಾಯ್ತಾ ಇದ್ದೀರಾ ಆನ್ಸರ್ ಕೀ ಡೇಟ್ ಯಾವಾಗ ಬರುತ್ತೆ ಅಂತ ಹೇಳಿ. ಆನ್ಸರ್ ಕೀ ಡೇಟ್ ನೋಡ್ರಿ, ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ 7/3/2024ಕ್ಕೆ ಎಲ್ಲ ಶಿಫ್ಟ್ಗಳು ಮುಗ್ದಿರೋದ್ರಿಂದ ಈ 7/3ದಿಂದ 5 ಡೇಸ್ಗಳ ಒಳಗಡೆ 5 ಡೇಸ್ ಒಳಗಡೆ ಇರ್ತಕ್ಕಂಥದ್ದು ನಿಮಗೆ ಕೀ ಆನ್ಸರ್ಗಳು ಸಿಗ್ತಾ ಇದಾವೆ ಅಂತಂದ್ರೆ. ಸೊ 12ನೇ ತಾರೀಕು ಒಳಗಡೆ 12/3/2024 ಇದನ್ನು ತಪ್ಪಿದ್ರೆ ಒಂದು ದಿನ ಮುಂದೆ ಹೋಗಬಹುದು, ಇಲ್ಲಾಂತಂದ್ರೆ 12ನೇ ತಾರೀಕಿಗೆ ನಿಮಗೆ ಸಿಗುತ್ತೆ. 12ನೇ ತಾರೀಕು ಮಂಗಳವಾರ ಬರ್ತಾ ಇದೆ, ಮಂಗಳವಾರ. ಸೊ ಈ ಮಂಗಳವಾರ ದಿನದಂದು ನಮಗೆ ಕೀ ಆನ್ಸರ್ಸ್ಗಳು ಇರ್ತಕ್ಕಂಥದ್ದು ಸಿಗ್ಬಹುದು. ಸೊ ಇದು ಎಕ್ಸ್ಪೆಕ್ಟೆಡ್ ಇದೆ. ಸೊ 4ರಿಂದ 5 ದಿನಗಳವರೆಗೆ ಬರ್ತಾವೆ ಅವು. 11 ಇಲ್ಲ ಅಂತಂದ್ರೆ 12ನೇ ತಾರೀಕು ಒಳಗಡೆನೆ ಕೀ ಆನ್ಸರ್ ಬರ್ತಾವೆ. ಇದರಿಂದ ನಿಮ್ಗೆ ಏನು ಗೊತ್ತಾಗುತ್ತೆ ಅಂತಂದ್ರೆ, ಸೊ ಇದರಲ್ಲಿ ನಿಮಗೆ ಈ ವೆಬ್ಸೈಟ್ದಲ್ಲಿ SSC ವೆಬ್ಸೈಟ್ದಲ್ಲಿ ಹೋಗಿ ನೀವು ನಿಮ್ಮ ಏನು ಕ್ವಶನ್ ಪೇಪರ್ ಇದೆ ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡಿದ ತಕ್ಷಣ ನೀವು ಎಷ್ಟು ಸರಿ ಇರ್ತಕ್ಕಂಥದ್ದು ಮಾಡೇರಿ ಅವುಗಳನ್ನ ನಿಮ್ಗೆ ಅಲ್ಲಿ ಕೊಟ್ಟಿರ್ತಾರೆ. ಎಷ್ಟು ಸರಿ ಮಾಡೇರಿ, ಆಮೇಲೆ ಯಾವ ಕ್ವಶನ್ಸ್ ಇರ್ತಕ್ಕಂಥದ್ದು ರಾಂಗ್ ಆಗಿವೆ ಅದರಲ್ಲಿ ಸಂಪೂರ್ಣ ಮಾಹಿತಿ ಇರ್ತೈತಿ. ಅವುಗಳನ್ನ ನೋಡ್ಕೊಂಡು ಎಷ್ಟು ರೈಟ್ ಆಗಿವೆ ಅವುಗಳನ್ನ ಒಂದ್ ಕಡೆ ಬರ್ಕೋಬೇಕು, ಆಮೇಲೆ ಎಷ್ಟು ರಾಂಗ್ ಆಗಿವೆ ಅವುಗಳನ್ನ ಒಂದ್ ಬರ್ಕೋಬೇಕು. ಆಮೇಲೆ 8 ಕ್ವಶನ್ಸ್ಗಳು ನಿಮ್ಮ ರಾಂಗ್ ಆಗಿದ್ದು ಅಂತಂದ್ರೆ ಅದರಲ್ಲಿ ನಿಮ್ಮ ಸರಿಯಾಗಿರುವಂತಹ ಅಂಕಗಳಲ್ಲಿ 2 ಮಾರ್ಕ್ಸ್ಗಳು ಇರ್ತಕ್ಕಂಥದ್ದು ಕಳಿಬೇಕಾಗುತ್ತೆ. ಸೊ ಇದು -1/8. ಓಕೆ, ಸೊ ಇಷ್ಟು ಅಂಕಗಳನ್ನ ಕಳಿಬೇಕಾಗುತ್ತೆ ನೀವು. ಸೊ ಉದಾಹರಣೆಗೆ ನೀವು ಇರ್ತಕ್ಕಂಥದ್ದು 50 ಇರ್ತಕ್ಕಂಥದ್ದು ಕ್ವಶನ್ಸ್ಗಳನ್ನ ಅಟೆಂಪ್ಟ್ ಮಾಡಿದ್ರೆ ಅಂತಂದ್ರೆ ಇದರಲ್ಲಿ ನಿಮಗೆ 8 ಕ್ವಶನ್ಸ್ಗಳು ರಾಂಗ್ ಆದವು ಅಂತಂದ್ರೆ, ರಾಂಗ್ ಆಗಿರುವಂತ ಕ್ವಶನ್ಸ್ಗಳು 8 ಇದ್ದು ಅಂದ್ರೆ ನಿಮಗೆ ಸರಿ ಆಗಿರುವಂತದ್ದು ಎಷ್ಟಾಯ್ತು, ಇಲ್ಲಿ 42 ಸರಿ ಆಯ್ತು,
2 ಕ್ವೆಷನ್ಸ್‌ಗಳು ಸರಿಯಾದು. 42 ಕ್ವೆಷನ್ಸ್‌ಗಳು ಸರಿಯಾದು ಅಂತಂದ್ರೆ ಎಷ್ಟಾತು ಇದು ಅಂಕ? ಸೊ 84 84 ಇರ್ತಕ್ಕಂಥದ್ದು ಮಾರ್ಕ್ಸ್‌ಗಳು ನಿಮ್ಗೆ ಬರ್ತವೆ. ಆಮೇಲೆ 8 ರಾಂಗ್ ಆಗಿರ್ತಾವಲ್ಲ ಇದರಲ್ಲಿ 2 ಮಾರ್ಕ್ಸ್‌ಗಳನ್ನ ಕಳಿಬೇಕು ಅಂತಂದ್ರೆ 82 ಇರ್ತಕ್ಕಂಥದ್ದು ನಿಮ್ಮ ಸ್ಕೋರ್ ಆಗುತ್ತೆ. ಸೊ ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ ಈ ಕೀ ಆನ್ಸರ್ಸ್ ಮೂಲಕ. ಓಕೆ. ಇದಾದ್ಮೇಲೆ ಈಗ ನಿಮ್ಗೆ ಗೊತ್ತಾಯ್ತು ಕೀ ಆನ್ಸರ್ ಯಾವಾಗ ಬರ್ತಾವ ಅಂತಂದ್ರೆ 12 ಇಲ್ಲಂತಂದ್ರೆ 11, 12, 13 ಈ 3 ದಿನ ನೋಡ್ರಿ. ಈ 3 ದಿವಸ ಒಳಗಡೆ ಬರುತ್ತೆ. ಸೊ ಟೆಲಿಗ್ರಾಮ್ ಗ್ರೂಪ್‌ದಲ್ಲಿ ಬಂದ ತಕ್ಷಣ ನಾನು ನಿಮ್ಗೆ ಮಾಹಿತಿ ಹಾಕಿರ್ತೇನೆ. ಟೆಲಿಗ್ರಾಮ್ ಗ್ರೂಪ್ ಹಿಟ್ ವಿತ್ ಮಾಸ್ ಅನ್ನುವಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಆ ಟೆಲಿಗ್ರಾಮ್ ಗ್ರೂಪ್‌ಗೆ ಕೂಡ ನೀವು ಜಾಯಿನ್ ಆಗಬಹುದು. ಇದಾದ್ಮೇಲೆ ನೆಕ್ಸ್ಟ್ ಫಿಸಿಕಲ್ ಡೇಟ್ ಇರ್ತಕ್ಕಂಥದ್ದು ಯಾವಾಗ ಬರುತ್ತೆ? ಸೊ ಸಪೋಸ್ ನಿಮ್ಮ ಒಂದು ಕೀ ಆನ್ಸರ್ ಇರ್ತಕ್ಕಂಥದ್ದು 12/3/2024ಕ್ಕೆ ಬಂತು ಅಂತಂದ್ರೆ, ನಿಮ್ಮ ಕೀ ಆನ್ಸರ್ 12/3/2024ಕ್ಕೆ ಬಂತು ಅಂತಂದ್ರೆ, ಇದರ 20 ಡೇಸ್, ಇದರ 20 ದಿನಗಳ ಆದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಫಿಸಿಕಲ್ ಡೇಟ್ ಇರ್ತಕ್ಕಂಥದ್ದು ಅನೌನ್ಸ್ ಆಗುತ್ತೆ. ಫಿಸಿಕಲ್ ಡೇಟ್ ಅಂತಂದ್ರೆ ಟೋಟಲ್ ಸ್ಕೋರ್ ಕಾರ್ಡು ಅದೆಲ್ಲ ಇರ್ತಕ್ಕಂಥದ್ದು 20 ದಿನಗಳಾದ್ಮೇಲೆ ನಿಮ್ಗೆ ಸಿಗುತ್ತೆ. ಅಂತಂದ್ರೆ ಏಪ್ರಿಲ್ ಫಸ್ಟ್ ವೀಕ್‌ದಲ್ಲಿ. ಏಪ್ರಿಲ್ ಫಸ್ಟ್ ವೀಕ್‌ದಲ್ಲಿ ರಿಸಲ್ಟ್ ಇರ್ತಕ್ಕಂಥದ್ದು ಘೋಷಣೆ ಆಗುತ್ತೆ. ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಾ ಅಂತೇಳಿ. ಆಮೇಲೆ ನಿಮ್ಮ ಏಪ್ರಿಲ್ ಲಾಸ್ಟ್ ಥರ್ಡ್ ಇಲ್ಲ ಅಂತಂದ್ರೆ ಫೋರ್ತ್ ವೀಕ್‌ದಲ್ಲಿ, ಥರ್ಡ್ ಅಥವಾ ಫೋರ್ತ್ ವೀಕ್‌ದಲ್ಲಿ, ಥರ್ಡ್ ಅಥವಾ ಫೋರ್ತ್ ವೀಕ್‌ದಲ್ಲಿ ಇರ್ತಕ್ಕಂಥದ್ದು ಫಿಸಿಕಲ್ ಇರ್ತಕ್ಕಂಥದ್ದು ನಡೀತವೆ. ಥರ್ಡ್ ಇಲ್ಲ ಅಂದ್ರೆ ಫೋರ್ತ್ ವೀಕ್‌ದಲ್ಲಿ ಫಿಸಿಕಲ್ ನಡೀತಾ ಇದಾವೆ. ಸೊ ಹಾಗಾಗಿ ನಿಮ್ಮ ಹತ್ರ 40ರಿಂದ 45 ದಿನಗಳು ಇರ್ತಕ್ಕಂಥದ್ದು ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇರ್ತೈತಿ. ಸೊ ಹಾಗಾಗಿ ನಾನು ಈಗ ಮುಂದೆ ಹೇಳುವಂತಹ ಫಿಸಿಕಲ್ ಯಾರೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ನಾನು ಒಂದು ಮಿನಿಮಮ್ ಮಾರ್ಕ್ಸ್ ಇರ್ತಕ್ಕಂಥದ್ದು ಹೇಳ್ತೀನಿ. ಸೊ ಅಷ್ಟು ಇತ್ತು ಅಂತಂದ್ರೆ ನೀವು ಫಿಸಿಕಲ್ ಈಗಲಿಂದನೇ ಸ್ಟಾರ್ಟ್ ಮಾಡ್ರಿ. ಯಾಕಂತಂದ್ರೆ ಇಷ್ಟು ಕಡಿಮೆ ಸಮಯದಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್‌ಗಳು ಇರ್ತಕ್ಕಂಥವ್ರು 5 ಕಿಲೋಮೀಟರ್ ಓಡೋದು ಒಂದು ಸ್ವಲ್ಪ ಕಷ್ಟನೇ ಇದೆ. ಅದೇ ರೀತಿ ಫಿಮೇಲ್ ಕ್ಯಾಂಡಿಡೇಟ್ಸ್‌ಗಳು ಕೂಡ ಇಷ್ಟು ಕಡಿಮೆ ಸಮಯದಲ್ಲಿ 1.6 ಕಿಲೋಮೀಟರ್ ಇರ್ತಕ್ಕಂಥದ್ದು ಓಡೋದು ಕೂಡ ಕಷ್ಟ ಆಗುತ್ತೆ. ಸೊ ಅದರೊಳಗೂ ಕೂಡ ಇದು ಬೇಸಿಗೆ ಕಾಲ ಇರೋದರಿಂದ ಒಂದು ಸ್ವಲ್ಪ ಟಫ್ ಆಗುತ್ತೆ. ಅದ್ರ ಸಲುವಾಗಿ ಈಗಲಿಂದಲೇ ನೀವು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿದ್ರಂತಂದ್ರೆ ಒಳ್ಳೆ ರೀತಿಯಿಂದ ನೀವು ಫಿಸಿಕಲ್ ಇರ್ತಕ್ಕಂಥದ್ದು ಕ್ಲಿಯರ್ ಮಾಡಬಹುದಾಗಿದೆ. ಓಕೆ. ಸೊ ಇದು ನಿಮ್ಗೆ ಫಿಸಿಕಲ್ ಡೇಟ್ ಇರ್ತಕ್ಕಂಥದ್ದು ನಿಮ್ಗೆ ಗೊತ್ತಾಗುತ್ತೆ. 20 ಫಿಸಿಕಲ್ ಟೋಟಲ್ ಸ್ಕೋರ್ ಇರ್ತಕ್ಕಂಥದ್ದು ಬಿಡ್ತಾರೆ. ಯಾರೆಲ್ಲ ಸೆಲೆಕ್ಷನ್ ಆಗಿದ್ರಿ. ಸೊ ಅದು ಕೂಡ ನಿಮಗೆ ಒಂದು ಲಿಸ್ಟ್ ಇರ್ತಕ್ಕಂಥದ್ದು PDF ಬಿಡಲಾಗುತ್ತೆ SSC ವೆಬ್ಸೈಟ್‌ದಲ್ಲಿ. ಓಕೆ. ಸೊ ಇದು ಆನ್ಸರ್ ಕೀ ಬಗ್ಗೆ ಮತ್ತು ಫಿಸಿಕಲ್ ಬಗ್ಗೆ ಆಯ್ತು. ಈಗ ಯಾರೆಲ್ಲ ಫಿಸಿಕಲ್ ಇರ್ತಕ್ಕಂಥದ್ದು ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ನಾನು ಇಲ್ಲಿ ಒಂದು ಸ್ವಲ್ಪ ಹೇಳ್ತೇನೆ. ಸೊ ಈಗಾಗಲೇ ನಾನು ನಿಮಗೆ ಹೇಳಿದ್ದೆ ಫಿಸಿಕಲ್ ಯಾರೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಿಮಗೆ ಹೇಳಿದ್ದೆ ನಾನು. ಓಕೆ. ಸೊ ಇಲ್ಲಿ ಒಂದು ನಾನು ಕಟ್ ಆಫ್ ಇರ್ತಕ್ಕಂಥದ್ದು ಇದು 2022ರಲ್ಲಿ ಆಗಿರುವಂತಹ ಕಟ್ ಆಫ್. ಸೊ ನೋಡ್ರಿ 2002ರಲ್ಲಿ 50,000 ಪ್ಲಸ್ ಇರ್ತಕ್ಕಂಥದ್ದು ವೇಕೆನ್ಸಿಗಳಿದ್ದು. ಸೊ ಹಾಗಾಗಿ ಒಂದು ಸ್ವಲ್ಪ ಕಡಿಮೆ ಇರ್ತಕ್ಕಂಥದ್ದು ಆಗಿರಬಹುದು ಕಟ್ ಆಫ್ ಇರ್ತಕ್ಕಂಥದ್ದು. ಓಕೆ. ಆಮೇಲೆ ಆವಾಗ ಇಂಗ್ಲಿಷ್‌ದಲ್ಲಿಯೇ ಇತ್ತು ಕ್ವೆಶ್ಚನ್ ಪೇಪರು. ಈ ಸಲ ಕನ್ನಡದಲ್ಲಿದೆ. ಸೊ ಅದು ಕೂಡ ಆಮೇಲೆ ಅದ್ರ ಜೊತೆಗೆ ಈ ಸಲ ಇರ್ತಕ್ಕಂಥದ್ದು 26,000 ಪ್ಲಸ್ ಇರ್ತಕ್ಕಂಥದ್ದು ವೇಕೆನ್ಸಿಗಳಿದಾವೆ. ಅಪ್ಲಿಕೇಶನ್ ಕೂಡ ಬಹಳಷ್ಟು ಹಾಕಿದ್ದಾರೆ. ಸೊ ಹಾಗಾಗಿ ಒಂದು ಸ್ವಲ್ಪ ಕಟ್ ಆಫ್ ಇರ್ತಕ್ಕಂಥದ್ದು ಹೆಚ್ಚಾಗಬಹುದು. ಸೊ ಈಗ ಮೊಟ್ಟ ಮೊದಲನೇದಾಗಿ ನಾನು ಇಲ್ಲಿ ಫಿಸಿಕಲ್‌ಗೆ ಯಾವರೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ಹೇಳ್ತೇನೆ. ಮೇಲ್ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಸ್‌ಗಳು. ನೋಡ್ರಿ ಮೇಲ್ ಕ್ಯಾಂಡಿಡೇಟ್ಸ್‌ಗಳು ಇರ್ತಕ್ಕಂಥವ್ರು 60 ಪ್ಲಸ್ ಇರ್ತಕ್ಕಂಥದ್ದು ಮಾರ್ಕ್ಸ್ ಬಂದ್ರೆ ಫಿಸಿಕಲ್ ಸ್ಟಾರ್ಟ್ ಮಾಡ್ರಿ. ಯಾವುದೇ ಕ್ಯಾಟಗರಿ ನೋಡಕ್ ಹೋಗ್ಬೇಡ್ರಿ. ಫಿಸಿಕಲ್ಲು 60 ಮಾರ್ಕ್ಸ್ ಬಂದ್ರೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಅದೇ ರೀತಿ ಫಿಮೇಲ್ ಕ್ಯಾಂಡಿಡೇಟ್ಸ್‌ಗಳು ಇರ್ತಕ್ಕಂಥವ್ರು 55 ದಿಂದ 60 ಪ್ಲಸ್ ಮಾರ್ಕ್ಸ್ ನಿಮಗೆ ಬರ್ತಾ ಇದ್ರೆ ನೀವು ಕೂಡ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ ಫಿಸಿಕಲ್ ರನ್ನಿಂಗ್. ಓಕೆ. ಆಮೇಲೆ ಫಿಸಿಕಲ್ ಈಗಾಗಲೇ ನಿಮಗೆ ಹೇಳಿದ್ದೆ ನಾನು. ಇದರಲ್ಲಿ 10 ಅಂಕಗಳನ್ನ ಸೇರಿಸಿ ನೀವು ಫಿಸಿಕಲ್‌ಗೆ ಬರಬಹುದು. 10 ಅಂಕಗಳ ಹೆಚ್ಚು ಮಾಡಿ ಇದರಲ್ಲಿ ಫಿಸಿಕಲ್‌ಗೆ ಬರಬಹುದು ಮೇಲ್ ಕ್ಯಾಂಡಿಡೇಟ್ಸ್‌ಗಳಿಗೆ ಅಂತ ಈಗಾಗಲೇ ನಾನು ನಿಮಗೆ ಹೇಳಿದ್ದೆ. ಸೊ ಹಾಗಾಗಿ ಆದರೆ ಬಹಳಷ್ಟು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ಕೆಲವೊಂದಿಷ್ಟು ನಾನು ಕೂಡ ಕ್ವೆಶ್ಚನ್ಸು GK ಮತ್ತು ಮ್ಯಾಥ್ಸ್‌ಗಳನ್ನ ನೋಡಿದೆ. ಒಂದು ಸ್ವಲ್ಪ ಮಾಡರೇಟ್ ಲೆವೆಲ್ ಆಗಿರೋದರಿಂದ ಸೊ ನಿಮಗೆ ಒಂದು 60 ಮಾರ್ಕ್ಸ್‌ಗಳು ಬರ್ತಾ ಇದ್ರೆ ನೀವು ಫಿಸಿಕಲ್‌ಗೆ ತಯಾರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಬಟ್ ಅದು ಸೆಲೆಕ್ಷನ್‌ಗೆ ನಿಮ್ಗೆ ಹಾದಿ ಮಾಡಿ ಕೊಡೋದಿಲ್ಲ. ಸೊ ಸೆಲೆಕ್ಷನ್ ಆಗ್ಬೇಕು ಅಂತಂದ್ರೆ ಹೆಚ್ಚು ಮಾರ್ಕ್ಸ್‌ಗಳು ಈ ಸಲ ಬೇಕೇ ಬೇಕಾಗ್ತವೆ. ಸೊ ಮೇಲ್ ಕ್ಯಾಂಡಿಡೇಟ್ಸ್‌ಗಳಾಗಿರ್ತಕ್ಕಂಥವ್ರು ಇಲ್ಲಿ ಫಿಸಿಕಲ್‌ಗೆ ನಾನು ಹೇಳಿರೋ ಪ್ರಕಾರ 80 ಪ್ಲಸ್ ಮಾರ್ಕ್ಸ್ ಬರ್ತಾ ಇದ್ರೆ ಜನರಲ್ ಕ್ಯಾಟಗರಿದಲ್ಲಿ ಮೇಲ್. ಸೊ ನೀವು ಫಿಸಿಕಲ್ ಮಾಡ್ರಿ ಅಂತ ಹೇಳಿದೆ. ಸೊ ಬಟ್ 60 ಬಂದ್ರು ಕೂಡ ಮಾಡ್ರಿ ನೋಡೋಣ ಏನಾಗುತ್ತೆ ಅಂತೇಳಿ. ಆಮೇಲೆ ಫೈನಲ್ ಕಟ್ ಆಫ್ ಇರ್ತಕ್ಕಂಥದ್ದು ನೋಡ್ರಿ. ಫೈನಲ್ ಕಟ್ ಆಫ್ ಇರ್ತಕ್ಕಂಥದ್ದು ಜನರಲ್ ಕ್ಯಾಟಗರಿದಲ್ಲಿ ಒಂದು 85 ದಿಂದ 85 ದಿಂದ 90 ವರೆಗೆ ಫೈನಲ್ ಕಟ್ ಆಫ್ ಇರ್ತಕ್ಕಂಥದ್ದು ಆಗ್ಬಹುದು. 85 ದಿಂದ 90 ವರೆಗೆ ಫೈನಲ್ ಕಟ್ ಆಫ್ ಆಗ್ಬಹುದು ಜನರಲ್ ಕ್ಯಾಟಗರಿದಲ್ಲಿ.
ಇದಾದ್ಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು BSF OBCದಲ್ಲಿ ಕಡಿಮೆ ನಿಂತಿತ್ತು ಹೋದ್ ಸಲ. ಸೊ BSFಗೆ ನಿಮ್ಗೆ ಹೇಳಿದ್ದೆ ನಾನು 72+ ಬಂದ್ರೆ ಫಿಸಿಕಲ್‌ಗೆ ತಯಾರಿ ಮಾಡ್ರಿ ಅಂತೇಳಿ. ಸೊ ಫೈನಲ್ ಕಟ್ ಆಫ್ ಇದು ಕೂಡ ಆಗಬಹುದು 75 ದಿಂದ 80 ವರೆಗೆ. 75 ದಿಂದ 80 ವರೆಗೆ ಇದು ಆಗಬಹುದು ಫೈನಲ್ ಕಟ್ ಆಫ್. ಓಕೆ. ಈಗಾಗಲೇ ನಾನು ನಿಮ್ಗೆ ಹೇಳಿದೆ ಫೈನಲ್ ಕಟ್ ಆಫ್ 90 ರಿಂದ 100ರವರೆಗೆ ಇರ್ತೈತಿ ಅಂತ ಹೇಳಿ. ಸೊ ಇದು ಖಂಡಿತ ಇಷ್ಟೇ ಇರ್ತೈತಿ. ಬಟ್ ನಾನು ಇಲ್ಲಿ ಎಕ್ಸ್‌ಪೆಕ್ಟೆಡ್ ಹೇಳ್ತಾ ಇರೋದರಿಂದ ಆದ್ರೂ ಕೂಡ ಒಂದು ಆಶಾಭಾವನೆಯನ್ನ ಇಟ್ಕೊಂಡು ನಾವು ನಮ್ಮ ಫಿಸಿಕಲ್ ಆಮೇಲೆ ಫೈನಲ್ ಕಟ್ ಆಫ್ ನೋಡ್ಕೊಂಡು ನಾವು ಫಿಸಿಕಲ್ ತಯಾರಿ ಮಾಡಿದ್ರೆ ಬೆಟರ್. ನಂದು ಆಗೋದಿಲ್ಲಪ್ಪ ಬಿಡು ಅಂತ ಹೇಳಿ ಬಿಟ್ಟು ಆಮೇಲೆ ಫಿಸಿಕಲ್‌ಗೆ ಬಂತು ಅಂತಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. EWSದಲ್ಲಿ ITBP ಇರ್ತಕ್ಕಂಥದ್ದು ಕಡಿಮೆ ನಿಂತಿತ್ತು. ನಿಮ್ಗೆ ಹೇಳಿದ್ದೆ ನಾನು ಫಿಸಿಕಲ್ 70 ಬಂದ್ರೆ ಪ್ರಾಕ್ಟೀಸ್ ಮಾಡ್ರಿ ಅಂತೇಳಿ. ಸೊ ಈಗಾಗಲೇ ನಿಮಗೆ ಹೇಳೀನಿ 60 ಬಂತಂದ್ರೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಬಟ್ ನನ್ನ ಒಂದು ಎಕ್ಸ್‌ಪೆಕ್ಟೆಡ್ ಪ್ರಕಾರ 70ರವರೆಗೆ ಫಿಸಿಕಲ್ ಬರ್ಬೋದು. ಆಮೇಲೆ ಅದ್ರ ಜೊತೆಗೆ ಫೈನಲ್ ನಾವು ನೋಡೋದಾದ್ರೆ ಇದು ಕೂಡ ಒಂದು 75 ರಿಂದ 80ರವರೆಗೆ ಹೋಗಬಹುದು ಅಂತ ಅನಿಸುತ್ತೆ. ITBP SC ಕ್ಯಾಟಗರಿದಲ್ಲಿ 58 ನಿಂತಿತ್ತು. ಕಡಿಮೆ, ಅತಿ ಕಡಿಮೆ. ಸೊ ಇಲ್ಲಿ 68+ ಮಾರ್ಕ್ಸ್ ಬಂದ್ರೆ ನೀವು ಮಾಡ್ರಿ ಅಂತ ಹೇಳಿದ್ದೆ ನಾನು ಫಿಸಿಕಲ್ಲು. ಅದ್ರ ಜೊತೆಗೆ ಇದು ಕಟ್ ಆಫ್ ಇರ್ತಕ್ಕಂಥದ್ದು ನಿಮ್ದು 70 ದಿಂದ 75 ವರೆಗೆ ಈ ಸಲ ನಿಲ್ಬಹುದು. BSF ST ಕ್ಯಾಟಗರಿದಲ್ಲಿ 68 ಇತ್ತು. 78 ಇದ್ರೆ ಮಾಡ್ರಿ ಅಂತ ಹೇಳಿದೆ. ಸೊ ಇದು ಕೂಡ ನಿಮ್ಗೆ ಆಗಬಹುದು. ಒಂದು 82 ದಿಂದ 87, 90 ವರೆಗೆ ಇದು ಕೂಡ ಆಗ್ಬೋದು. ಸೊ ಇದು ಫೈನಲ್ ಕಟ್ ಆಫ್ ನಾನು ಒಂದ್ ಸ್ವಲ್ಪ ನಿಮ್ಗೆ ಮಾಹಿತಿ ಹೇಳಿದ್ದೇನೆ. ಇಷ್ಟ್ರೊಳಗನೆ ಫೈನಲ್ ಕಟ್ ಆಫ್ ಇರ್ತಕ್ಕಂಥದ್ದು ಈ ಸಲ ನಿಲ್ಲುತ್ತೆ. ಓಕೆ. ಆಮೇಲೆ ಫಿಸಿಕಲ್ 60 ಬಂದ್ರೆ ಮಾಡ್ಲಿಕ್ಕೆ ಹೋಗ್ರಿ. ಬಟ್ ನನ್ನ ಪ್ರಕಾರ ಫಿಸಿಕಲ್‌ಗೆ ಇಷ್ಟು ಬರ್ಬೋದು ಅಂತ ಅನ್ಸುತ್ತೆ. ಆದ್ರೂ ಕೂಡ ನೋಡೋಣ, ಕಾದು ನೋಡೋಣ ಎಷ್ಟರವರೆಗೆ ಬರುತ್ತೆ ಅಂತ ಹೇಳಿ ಒಂದು ಅಂದಾಜು ನಾನು ನಿಮಗೆ ಹೇಳ್ತಾ ಇರುವಂತದ್ದು. ಅದೇ ರೀತಿ ಫಿಮೇಲ್ ಕ್ಯಾಂಡಿಡೇಟ್ಸ್‌ಗಳಿಗೆ ಹೇಳೋದಾದ್ರೆ ನಿಮ್ಗೆ ಈಗಾಗಲೇ ಹೇಳಿ ನಾನು 55 ದಿಂದ 60+ ಮಾರ್ಕ್ಸ್ ನಿಮಗೆ ಬರ್ತಾ ಇದ್ವು ಅಂತಂದ್ರೆ ನೀವು ಫಿಸಿಕಲ್‌ಗೆ ತಯಾರಿಯನ್ನ ನಡೆಸಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಸೊ ಇದು ಹೋದ ವರ್ಷದಿದೆ. ಜನರಲ್ ಕ್ಯಾಟಗರಿದಲ್ಲಿ ಅಸ್ಸಾಂ ರೈಫಲ್‌ದಲ್ಲಿ ಕಡಿಮೆ ನಿಂತಿತ್ತು 67. ಇದರಲ್ಲಿ +10 ಮಾಡಿದ್ವಿ ಅಂತಂದ್ರೆ ಸೊ ಇದು ಆಗುತ್ತೆ 77. ಆಮೇಲೆ ಫೈನಲ್ ಕಟ್ ಆಫ್ ಇರ್ತಕ್ಕಂಥದ್ದು ಎಷ್ಟು ಆಗ್ಬೋದು ಫಿಮೇಲ್ ಕ್ಯಾಂಡಿಡೇಟ್ಸ್‌ಗಳಲ್ಲಿ ಅಂತಂದ್ರೆ ಸೊ ಇದು ಒಂದು 80 ರಿಂದ 82ರವರೆಗೆ ಇದು ಫೈನಲ್ ಕಟ್ ಆಫ್ ಆಗ್ಬಹುದು ಜನರಲ್ ಕ್ಯಾಟಗರಿದವರಿಗೆ. ITBP OBC ಇರ್ತಕ್ಕಂಥದ್ದು 58 ಅತಿ ಕಡಿಮೆ ನಿಂತಿತ್ತು. ಸೊ ಇದು 68 ಆಗುತ್ತೆ. 68 ಫೈನಲ್ ಕಟ್ ಆಫ್ ಅನ್ನ ನಾವು ನೋಡೋದಾದ್ರೆ ಇದರಲ್ಲಿ 10 ಮಾರ್ಕ್ಸ್‌ಗಳನ್ನ ಕೂಡಿಸಿದ್ವಿ ಅಂತಂದ್ರೆ 68 ಆಗುತ್ತೆ ಇದು. ಫೈನಲ್ ಕಟ್ ಆಫ್ ನೋಡೋದಾದ್ರೆ 72 ರಿಂದ 75ರವರೆಗೆ ಇದು ನಿಲ್ಬಹುದು. EWS BSFದಲ್ಲಿ ಕಡಿಮೆ ನಿಂತಿತ್ತು. ಆಮೇಲೆ ಇದರಲ್ಲಿ 10 ಅಂಕಗಳನ್ನ ನಾವು ಸೇರಿಸಿದ್ವಿ ಅಂತಂದ್ರೆ 61 ವರೆಗೆ ನಿಲ್ಲುತ್ತೆ. ಸೊ 61 ಫೈನಲ್ ಕಟ್ ಆಫ್ ಇರ್ತಕ್ಕಂಥದ್ದು ಎಷ್ಟು ಆಗಬಹುದು ಅಂತಂದ್ರೆ 65 ದಿಂದ 70 ವರೆಗೆ ಇದು ಫೈನಲ್ ಕಟ್ ಆಫ್ ಆಗಬಹುದು. SC ಕ್ಯಾಟಗರಿಯಲ್ಲಿ SSB ಕಡಿಮೆ ನಿಂತಿತ್ತು. ಸೊ ಇದರಲ್ಲಿ 63 ಇರ್ತಕ್ಕಂಥದ್ದು ನಾವು ಇಲ್ಲಿ ತೆಗೆದುಕೊಂಡು ಹೋದ್ರೆ 63 ಫಿಸಿಕಲ್‌ಗೆ ಬಂದರೂ ಕೂಡ 63 ಫಿಸಿಕಲ್‌ಗೆ ಬಂದರೂ ಕೂಡ ಸೊ ಇಲ್ಲಿ ಇರ್ತಕ್ಕಂಥದ್ದು ನಿಮಗೆ ಫೈನಲ್ ಇರ್ತಕ್ಕಂಥದ್ದು 65 ದಿಂದ 70 ವರೆಗೆ ಇದು ಕೂಡ ನಿಲ್ಲುವಂತ ಚಾನ್ಸಸ್ ಇದೆ. ST ಕ್ಯಾಟಗರಿದಲ್ಲಿ BSF ಅತಿ ಕಡಿಮೆ ನಿಂತಿತ್ತು ಇದು. ಇದರಲ್ಲಿ 10 ಅಂಕಗಳನ್ನ ಸೇರಿಸಿದ್ರೆ 78 ಆಗುತ್ತೆ. ಸೊ ಇವ್ರದ್ದು ಒಂದು 80 ರಿಂದ 82ರವರೆಗೆ ಇದು ಕೂಡ ನಿಲ್ಲುವಂತಹ ಚಾನ್ಸಸ್ ಇದೆ. ನೋಡ್ರಿ ಇಲ್ಲಿ ಜನರಲ್‌ದಲ್ಲಿ ಅತಿ ಕಡಿಮೆ 67 ಇದೆ. ಆಮೇಲೆ ST ಕ್ಯಾಟಗರಿದಲ್ಲಿ 68 ಇರ್ತಕ್ಕಂಥದ್ದು ಅತಿ ಕಡಿಮೆ ಇದು. ಸೊ ಹಾಗಾಗಿ ಇದು ಫೈನಲ್ ಕಟ್ ಆಫ್ ಆಮೇಲೆ ಇದು ಫಿಸಿಕಲ್ ಕಟ್ ಆಫ್ ಅಂತ ಹೇಳಿ ತಿಳ್ಕೊಂಡು ನೀವು ನಿಮ್ಮ ತಯಾರಿಯನ್ನ ನಡೆಸಬಹುದಾಗಿದೆ ನೀವು ಫಿಮೇಲ್ ಕ್ಯಾಂಡಿಡೇಟ್ಸ್‌ಗಳು. ಆಮೇಲೆ ಇದು ಮೇಲ್ ಕ್ಯಾಂಡಿಡೇಟ್ಸ್‌ಗಳಿಗೆ ಫಿಸಿಕಲ್ಲು ಆಮೇಲೆ ಇದು ಇರ್ತಕ್ಕಂಥದ್ದು ಫೈನಲ್ ಕಟ್ ಆಫ್ ಅನ್ನ ತಿಳ್ಕೊಂಡು ನೀವು ನಿಮ್ಮ ತಯಾರಿಯನ್ನ ನಡೆಸಬಹುದು. ಆಮೇಲೆ ಅದ್ರ ಜೊತೆಗೆ ಯಾರ್ದು ಸರಿಯಾಗಿರ್ತಕ್ಕಂಥದ್ದು ಈ ವರ್ಷ ಈ ಒಂದು ರೇಂಜ್‌ದಲ್ಲಿ ಯಾರು ಬರೋದಿಲ್ಲ ಅಂತಂದ್ರೆ ನನಗೆ ಬರೀ 30 ಬರ್ತಾ ಇದಾವೆ, ನನಗೆ 40 ಬರ್ತಾ ಇದಾವೆ, 50 ಮಾರ್ಕ್ಸ್‌ಗಳು ಬರ್ತಾ ಇದಾವೆ. ಈ ರೀತಿ ಇರುವಂತಹ ಕ್ಯಾಂಡಿಡೇಟ್ಸ್‌ಗಳು ಯಾರಾದರೂ ಇದ್ರೆ ಅವ್ರು ಇರ್ತಕ್ಕಂಥದ್ದು ಮುಂದೆ ಬರುವಂತಹ ಆಗಸ್ಟ್ 2024ಕ್ಕೆ ಮತ್ತೆ ಕಾಲ್ಫಾರ್ಮ್ ಆಗ್ಲಿಕ್ಕೆ ಹೋಗ್ತಾ ಇದೆ SSC GD. ಇದರಲ್ಲಿಯೂ ಕೂಡ 25,000 ದಿಂದ 30,000ವರೆಗೆ ವೇಕೆನ್ಸಿಗಳು ಬರ್ತಾ ಇದಾವೆ. ಸೊ ಹಾಗಾಗಿ ನೀವು ಈಗಲಿಂದಲೇ ತಯಾರಿಯನ್ನ ನಡೆಸಿದ್ರೆ ಒಳ್ಳೆ ರೀತಿಯಿಂದ ನೀವು ಪ್ರಿಪರೇಷನ್ ಮಾಡಬಹುದಾಗಿದೆ. ಸೊ ನಮ್ಮ ಒಂದು ಹಿಟ್ ವಿತ್ ಮಾಸ್ ಅನ್ನುವಂತಹ ಆ್ಯಪ್‌ದಲ್ಲಿ ನಿಮಗೆ ಕ್ರಾಂತಿವೀರ ಬ್ಯಾಚ್ ಅವೈಲೇಬಲ್ ಇದೆ. ಇದರಲ್ಲಿ ನಿಮಗೆ GK, GS, ಇಂಗ್ಲೀಷು, ಮ್ಯಾಥ್ಸ್, ರೀಸನಿಂಗು, ಲೈವ್ ಕ್ಲಾಸಸ್ಸು, ಮಾಕ್ ಟೆಸ್ಟು, ರಿಕಾರ್ಡೆಡ್ ಕ್ಲಾಸಸ್ಸು, ಆಮೇಲೆ PDF ನೋಟ್ಸು ಎಲ್ಲ ಇರ್ತಕ್ಕಂಥದ್ದು ಈ ಬ್ಯಾಚ್‌ದಲ್ಲಿ ನಿಮಗೆ ಸಿಗ್ತಾ ಇದೆ ಕನ್ನಡ ಮಾಧ್ಯಮದಲ್ಲಿ. ಈ ಒಂದು ಬ್ಯಾಚ್‌ದಲ್ಲಿ ಸೇರ್ಕೊಂಡು ನೀವು ನಿಮ್ಮ ಮುಂದಿನ ತಯಾರಿಯನ್ನ ಒಳ್ಳೆ ರೀತಿಯಿಂದ ನಡೆಸಬಹುದು. ಆ್ಯಪ್‌ದ ಲಿಂಕ್ ಇರುವಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗೆ ನೀಡಿರ್ತೇನೆ. ಅಲ್ಲಿ ಹೋಗಿ ನೀವು ಆ್ಯಪನ್ನ ಇನ್‌ಸ್ಟಾಲ್ ಮಾಡಿಕೊಂಡು ಈ ಒಂದು ಕೋರ್ಸ್‌ಗೆ ನೀವು ಜಾಯಿನ್ ಆಗಬಹುದಾಗಿದೆ. ಓಕೆ.
ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್‌ಗಳಿಗೂ ಕೂಡ ತಿಳಿಸಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್‌ಗಳು ಜಿಡಿ ಎಕ್ಸಾಮ್ ಅನ್ನ ಬರ್ದಿದ್ದಾರೆ, ಅವ್ರೆಲ್ಲರಿಗೂ ಕೂಡ ಶೇರ್ ಮಾಡ್ರಿ. ಅದರ ಜೊತೆಗೆ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಇದ್ರೆ, ಆಮೇಲೆ ಟೆಲಿಗ್ರಾಮ್ ಗ್ರೂಪ್ ಇದ್ರೆ, ಸೊ ಆಮೇಲೆ ಫೇಸ್‌ಬುಕ್ ಇದ್ರೆ, ಆ ಎಲ್ಲಗಳಲ್ಲಿಯೂ ಕೂಡ ಶೇರ್ ಮಾಡ್ರಿ. ಎಲ್ಲರೂ ಕೂಡ ಈ ಮಾಹಿತಿ ಇರ್ತಕ್ಕಂಥದ್ದು ಹಂಚ್ಕೊಳ್ರಿ ಅಂತ ಹೇಳ್ತಾ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.